ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಯಜಮಾನ್ರ ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಕಾಲ ನಿರ್ಣಯ ತುಂಬಾ ಪ್ರಯತ್ನ ಪಟ್ವಿ ಅವ್ರನ್ನ ಉಳಿಸ್ಕೊಳ್ಳಕ್ಕೆ. ಸೂರ್ಯಣ್ಣ ಅವರು ಫೋನ್ ಮಾಡಿದ್ರು ಆಸ್ಪತ್ರೆಯಲ್ಲಿ ಇರುವಾಗ, ನಾನು ಅಲ್ಲೇ ಇದ್ದೆ. ಪ್ರಮೋಷನ್ ಬರ್ಬೇಕು ಅಂತ ಕರೆದ್ರು. ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು, ನನ್ಗೆಲ್ಲ ಹೋಗಕ್ ಆಗ್ತಾ ಇಲ್ಲ ಅಂತ. ಸೊ ಅದೆಲ್ಲ ನಂಗೆ ನೆನಪಿದೆ. ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ, ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ. ಟ್ರೈಲರ್ ಭರ್ಜರಿಯಾಗಿ ಬಂದಿದೆ. ಸೊ ದೇವರ ಹಣೆಗಳು ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಸೊ ಕಷ್ಟಪಟ್ಟವ್ರು ಸೋತಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದೀರಾ, ಏನೇನ್ ಕಷ್ಟಪಟ್ಟಿದೀರ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ. ಸೊ ಅದ್ರಿಂದ ದೇವರು ಒಳ್ಳೇದ್ ಮಾಡ್ಲಿ. ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಯಜಮಾನ್ರು ಆರೋಗ್ಯ ಸರಿ ಇಲ್ಲದೆ ಇದ್ರು, ಬಂದು ಆಕ್ಟ್ ಮಾಡಿ ಹೋದ್ರು. ಸೊ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ. ಬಟ್ ನಮ್ಗೆ ಅವ್ರ ಆದರ್ಶ, ಅವ್ರದ್ದು ಎಲ್ಲ ಪ್ರತಿ ಒಂದು ನಿಮಿಷನು ನಾವು ಮರೆಯೋ ಅಂತ ಸಂಬಂಧನೇ ಅಲ್ಲ. ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ. ನೋಡೋಣ, ಇಬ್ರು ಇದ್ದಾರೆ. ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನಿವತ್ತು ಬಂದ ಕಾರಣ ಏನು ಅಂದ್ರೆ, ಇಂಡಸ್ಟ್ರಿ ಇದು ಋಣ ನಮ್ಮ ಮೇಲೆ ತುಂಬಾ ಇದೆ. ಯಾಕೆ ಅಂದ್ರೆ 30 ವರ್ಷ ಅವ್ರು ಇಂಡಸ್ಟ್ರಿಯಲ್ಲಿ ದುಡ್ದವ್ರು. ಸೊ ಅದರಿಂದ ನಾನು ಟ್ರೈಲರ್ಗೆ ಒಪ್ಕೊಂಡೆ. ಅವರು ಲಾಸ್ಟ್ ನೋಡಕ್ ಬಂದಾಗ ಅಲ್ಲೇ ಹೇಳಿದ್ರು, ಬಾಡಿ ಇನ್ನೂ ತೆಗ್ದಿರ್ಲಿಲ್ಲ, ನಾವು ಊರಿಗೆ ಹೊರಟಿದ್ವಿ ತಗೊಂಡು. ಆವಾಗ ಹೇಳಿದ್ರು, ಅಕ್ಕ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ. ಟೀಸರ್ಗೆ ಕರೆದ್ರು, ನಾನು ಇನ್ನೂ ಆವಾಗ ಹೊರಗೆ ಬರೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಸೊ ಇವಾಗ ಧೈರ್ಯ ಮಾಡಿ ಬಂದೆ. ಯಾಕಂದ್ರೆ ನಮ್ಮ ಮನೆಯವರ ಆಸೆ ಅದು. ಟ್ರೈಲರ್ ಮತ್ತೆ ಪ್ರೆಸ್ ಮೀಟ್ ಇದೆಲ್ಲ ಯಾವ್ದವ್ರು ಯಾವತ್ತೂ ಮಿಸ್ ಮಾಡಿದವ್ರೆ ಅಲ್ಲ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಸಂಸಾರದ ಮೇಲೆ ಖಂಡಿತ ಅವ್ರು ಇಲ್ಲ ಅಂತ ಪ್ರೀತಿ ತೋರಿಸೋದು ಕಡಿಮೆ ಮಾಡಬೇಡಿ. ಯಾಕಂದ್ರೆ ನನ್ಗೆ 2 ಮಕ್ಳಿದ್ದಾರೆ. ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಆಮೇಲೆ ದೊಡ್ಡವರು ಎಲ್ರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಎಲ್ರು, ಪ್ರತಿಯೊಬ್ರು, ಕರ್ನಾಟಕದ ಜನತೆಯಿಂದ ಹಿಡಿದು ಪ್ರತಿಯೊಬ್ರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಇಷ್ಟ್ರ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕರ್ನಾಟಕದ ಜನತೆ, ಹಾಗೆ ಪ್ರೆಸ್ ಅವರು, ಮೀಡಿಯಾದವರು, ಆಮೇಲೆ ನಮ್ಮ ಸ್ಯಾಂಡಲ್ವುಡ್ ಅವರು, ದೊಡ್ಡ ಹೀರೋಗಳು ಎಲ್ರದ್ದು ಹೆಸರು ತಗೊಳಕ್ಕೆ ಕಷ್ಟ ಆಗತ್ತೆ. ಅದರಿಂದ ಎಲ್ರು ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಕಲಾವಿದ್ರ ಕುಟುಂಬಗಳು ಬದುಕಬೇಕು, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಸೊ ಕಲಾವಿದ್ರು ಉಳಿಬೇಕು, ಇಲ್ಲಾಂದ್ರೆ ಇಂಡಸ್ಟ್ರಿಗೆ ಕಷ್ಟ ಆಗತ್ತೆ. ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಕಾಂಪಿಟಿಷನ್ ಇದೆ ಅಂತ. ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಸ್ಯಾಂಡಲ್ವುಡ್ ಅಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ಒಳ್ಳೆ ಬದುಕು ಮಾಡೋಣ ಅಷ್ಟೇ. ದ್ವೇಷ, ಅಸೂಯೆ ಎಲ್ಲ ಬಿಟ್ಟು, ಈ ಕಾಂಪಿಟಿಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇದು ಅವ್ರ ಆಸೆ ಕೂಡ. ಆಕ್ಚುಲಿ ನಮ್ಮ ಮನೆಯವ್ರು ಹೇಳೋರು, ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ. ಅದರಿಂದ ಅವರು ಪ್ರತಿ ನಿಮಿಷ, ಗಿರ್ಜಮ್ಮ ಬಂದಿದ್ರು ನೋಡಕ್ಕೆ. ಆಕ್ಚುಲಿ ವಾರ್ಡಲ್ಲಿ ಪ್ರತಿ ಒಂದಿನಾನು ಯಾರಾದ್ರೂ ಒಬ್ರು ಬರೋರು ನೋಡಕ್ಕೆ. ಆವಾಗ ನಾನು ಯಾವಾಗ ಇಲ್ಲಿಂದ ಎದ್ದೊಳ್ತೀನಿ, ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ನಮ್ಮ ಮನೆಯವರು. ಲಾಸ್ಟ್ ವರ್ಗು ಅವ್ರಿಗೆ ಆಕ್ಟ್ ಮಾಡ್ಬೇಕು ಅನ್ನೋದೇ ಇತ್ತು. ಏನ್ ಮಾಡೋದು, ಕಾಲ ನಿರ್ಣಯ, ನಾವು ಒಪ್ಕೊಳ್ಳೇಬೇಕು. ಸೊ ಅದರಿಂದ ಒಳ್ಳೇದಾಗ್ಲಿ ಎಲ್ರಿಗೂ. ಸೂರ್ಯ ಅವರೇ ಒಳ್ಳೇದಾಗ್ಲಿ. ತುಂಬಾ ಮನಸ್ಸಿಂದ ಆಶೀರ್ವಾದ ಮಾಡಿದೀವಿ. ಖಂಡಿತ ಸಕ್ಸಸ್ ಆಗುತ್ತೆ. ಶಾರೂನ್ ಮಾಲೆ ತುಂಬ ಶಾರೂನ್ ಸರ್. ಅದೇ ಸಂದರ್ಭದಲ್ಲಿ ರೋಷನ್, ಹೇಗೆ ಅನಿಸ್ತು ಟ್ರೈಲರ್ ನೋಡಿದ್ದೆ? ನನಗೆ ನೋಡಿ ನಮ್ಮ ಅಪ್ಪಂದು ತುಂಬಾ ನೆನಪಾಗಿ ಖುಷಿ ಆಯ್ತು. ಅವರು ಆಕ್ಚುಲಿ ನೋಡೋರು, ಅವ್ರು ಬ್ಲಾಗ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೆ. ಈ ಬಿಹೈಂಡ್ ದ ಸೀನ್ಸ್ ಬಗ್ಗೆ ಎಲ್ಲ, ಈ ಕಾಕ್ರೋಚ್ ಅಣ್ಣ ಆಗಿರ್ಬೋದು ಅಥವಾ ಸೂರ್ಯ ಅಣ್ಣ ಅವರಾಗಿರ್ಬೋದು, ಅವ್ರ ಮನೆಗೆ ಶೂಟಿಂಗ್ ಬಂದಾಗೆಲ್ಲ ಖುಷಿಯಿಂದ ಅವ್ರು ನನ್ಗೆ ನಗಿಸೋದು ತುಂಬಾ ಮಜಾ ಇತ್ತು. ಇನ್ನೂ ಕರ್ಕೊಂಡು ಹೋಗ್ತೀನಿ ಅಂತ. ಈಗ ಹಾಸ್ಪಿಟಲ್ ಹೇಳೋರು, ನೆಕ್ಸ್ಟ್ ಟ್ರೈಲರ್ ಲಾಂಚ್ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬಾ, ನೋಡು, ಅವೆಲ್ಲ ಅನುಭವ ಆಗತ್ತೆ ಅಂತ. ಇವಾಗ ಇನ್ನೊಂದು ನೀವು ಒಳಗೆ ಏನ್ ಪಿಕ್ಚರ್ದು ಒಂದು ತೋರಿಸಿದ್ದಾರೆ, ಅದನ್ನೇ ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿ. ಸೂರ್ಯನ ಪಿಕ್ಚರ್ ಟ್ರೈಲರ್ ತುಂಬಾ ಸಖತ್ತಾಗಿತ್ತು. ಎಲ್ಲರೂ ತುಂಬಾ ದೊಡ್ಡ ಸೌಂಡ್ ಮಾಡ್ತಾರೆ. ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆದಾಗ್ಲಿ ಫಾರ್ ದ ಟೀಮ್ ಅಂಡ್ ಫ್ಯೂಚರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೋಷನ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.